ಮೊದಲನೇ ಮಗ್ಗ ಮದುವೆ ಮಾಡಿರ್ತಾರ, ಸೊಸಿನೂ ಮನೆಗೆ ಬಂದಿರ್ತಾಳ. ಫಸ್ಟಿಗೆ ಎಲ್ಲ ಚಂದನೇ ಇರ್ತೈತಿ. ಎಲ್ಲರೂ ಹೊಂದ್ಕೊಂಡಿರ್ತಾರ. ಅಕ್ಕಿನೂ ಚಂದ ಇರ್ತಾಳ, ಅತ್ತಿ ಮಾವ ಚಂದನೇ ಇರ್ತಾರ, ಈ ಗೌಡನ ಚಂದನೇ ಇದ್ದ. ಆದ್ರೆ ಆ ಹುಡುಗಿಗೆ ಭಾಳ ದಿನ ಆದ್ರೂ ಮಕ್ಕಳಾಗ್ತಿದ್ದಿಲ್ಲ. ಹಂಗಾಗಿ ಸ್ವಲ್ಪ ಎಲ್ಲರಿಗೆ ಅಕ್ಕಿ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಬರ್ತೈತಿ. ರೀ, ಈ ಬಂದ್ರೆ ನೀರು ಕೊಡ್ಲನ ಏನು ಮಜ್ಜಿಗೆ ಕೊಡ್ಲ? ಹೊರಗೆ ಬಿಸಿಲೈತಲ್ಲಪ್ಪ, ಮಜ್ಜಿಗೆ ತಂದ್ಬಿಡ್ಲಾ? ಒಂದು ಸ್ವಲ್ಪ ವಿಷ ಇದ್ರೆ ಕೊಟ್ಟುಬಿಡು. ಮಜ್ಜಿಗೆ ಯಾಕೆ ಕೊಡ್ತಿ? ಅದ್ರಾಗ ಹಂಗೆ ವಿಷ ಹಾಕಿ ಕೊಟ್ಟುಬಿಡು. ಯಾಕ್ರಿ, ಯಾಕೆ ಹಿಂಗೆ ಮಾತಾಡಕತ್ತೀರಿ? ಅಲ್ಲ, ಏನಾಯ್ತು ಹೊರಗ? ಏನನ ಆತನ? ಯಾರು ಕೂಡ ಜಗಳಾಡಿದ್ರನ? ಬೇರೆಯವ್ರು ಕೂಡ ಜಗಳಾಡಿದ್ರ ನಾನು ಯಾಕೆ ಹಿಂಗಂತೀನಿ? ಏನು ಮಾಡ್ತಿ? ನಮ್ಮ ಮನೆಗೆ ಶನಿನ ಒಕ್ಕರಿಸ್ಬಿಟ್ಟೈತಿ. ಮಾವ ಈಗ ಬಂದೆ? ಇವ್ರು ಬರಲಿಲ್ಲ ನಿನ್ನ? ಏನು ನೀರು ಕೊಡ್ಲನ್ ಮಾವ? ನಿಮ್ಮ ಅತ್ತಿಗೂ ಅದನ್ನ ಹೇಳಿದ್ನೆ, ಈಗ ನಿನಗೆ ಅದನ್ನ ಹೇಳ್ತೀನಿ. ವಿಷ ಕೊಟ್ಬಿಡವ, ವಿಷ ಕೊಟ್ಬಿಡು. ನೀನು ನಮ್ಮ ಮನೆಗೆ ಬಂದ ಮೇಲೆ ಮತ್ತೆ ಎಲ್ಲರೂ ವಿಷನ ಕುಡಿಬೇಕಲ್ಲ. ಇನ್ನೊಂದಕ್ಕಿನ ಕರ್ಕೊಂಬಂದಿವಲ್ಲ ನಮ್ಮ ಮನೆಗೆ ಸುಸಿ ಹಾಕಿ, ಏನು ಮಾಡೋದು? ವಿಷ ಕುಡಿಬೇಕು ನಾವು. ಯಾಕ್ರಿ ಮಾವ ಹಿಂಗನಕತ್ತೀರಿ? ನಾನೇನು ಮಾಡಿದ್ನೆ? ನಾನೇನು ತಪ್ಪು ಮಾಡಿದ್ನಿ ಈಗ? ಏನು ಮಾಡಿಲ್ಲವ, ನೀನೇನು ಮಾಡಿಲ್ಲ. ಎಲ್ಲ ತಪ್ಪು ನಮ್ಮದೇ. ಮದುವೆಯಾಗಿ ಇಷ್ಟು ವರ್ಷ ಆದರೂ ಒಂದು ಕೂಸು ನಡೆದು ಕೊಡೋ ಯೋಗ್ಯತೆ ಇಲ್ಲ. ಊರು ಮಂದಿ ಎಲ್ಲ ಬಂದ್ರೆ ಯಾವಾಗ್ರಿ ಮೊಮ್ಮಕ್ಕಳು, ಯಾವಾಗ ಸಿಹಿ ಸುದ್ದಿ, ಯಾವಾಗ ಗೌಡ್ರು ಊಟ ಹಾಕಿಸ್ತೀರಿ ಅಂತಂದು ಕೇಳಿ 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 ಸಿಟ್ಟು ಬರ್ಸ್ತಾರ. ನೋಡವ, ನಾನು ಹೆಚ್ಚಿಗೆ ಮಾತಾಡಂಗಿಲ್ಲ. ನನ್ನ ಮಗ್ಗ ಇನ್ನೊಂದು ಮದುವೆ ಮಾಡ್ಬೇಕಂತ ಅನ್ಕೊಂಡೀನಿ. ಇವತ್ತು ಒಬ್ರು ತಕ್ಕ ಮಾತಾಡಿ ಬಂದೀನಿ. ನಾನು ನನ್ನ ಮಗ್ಗ ಇನ್ನೊಂದು ಮದುವೆ ಮಾಡ್ತೀನಿ. ರೀ, ಏನು ಮಾತಾಡಕತ್ತೀರಿ? ಇನ್ನೊಂದು ಮದುವೆ ಮಾಡ್ತೀರಿ? ಬೇಡ ರೀ, ಅವಳಿಗೆ ಅನ್ಯಾಯ ಮಾಡ್ದಂಗತತಿ. ಮುಚ್ಚು ಬಾಯಿ. ಏನು ಅನ್ಯಾಯ? ಅನ್ಯಾಯ ಅಂತ ಅನ್ಯಾಯ ನಾವು ಇಲ್ಲಿ ಅನುಭವಿಸಕತ್ತಿರೋದು ಸಾಲಲ್ಲನು? ಅಲ್ಲ, ಮತ್ತೆ ಈಕೆಗೆ ಒಂದು ಮಕ್ಕಳನ್ನ ಅಡ್ದು ಕೊಟ್ಟೋ ಯೋಗ್ಯತೆ ಇಲ್ಲ ಅಂದ್ರೆ ಈಗಿನ ಸಸಿಯಾಗಿ ತಗೊಂಡು ಏನು ಮಾಡ್ತಿ? ಮತ್ತೆ ನಮ್ಮ ಮನೆಗೆ ಮೊಮ್ಮಕ್ಕಳು ಬೇಡನು? ಇಷ್ಟು ಆಸ್ತಿ ಮಾಡೀನಿ ನಾನು. ನಾನು ಇನ್ನೂ ತಡ ಮಾಡಲ್ಲ. ಅಷ್ಟ. ನನ್ನ ಮಗ್ಗ ಇನ್ನೊಂದು ಮದುವೆ ಮಾಡ್ತೀನಿ. ಯಾರು ಅಡ್ಡಿ ಬರಂಗಿಲ್ಲ ಅಷ್ಟೇ. ಅಳ್ಬೇಡವ ಮಗಳ, ಅಳ್ಬೇಡ. ಏನು ಮಾಡ್ಬೇಕು? ಆ ದೇವರು ನಿನಗೆ ಒಂದು ಇಂಥ ಅನ್ಯಾಯ ಮಾಡಿಬಿಟ್ಟ. ಇಷ್ಟು ವರ್ಷ ಆಯ್ತು ಮದುವೆಯಾಗಿ, ಒಂದು ಕೂಸನ್ನ ಕೊಡವಲ್ಲ ಆ ದೇವರು. ಏನು ಮಾಡ್ಬೇಕು ಹೇಳಿ? ನಾನು ಎಷ್ಟಂತ ಹೇಳಿ ನಿಮ್ಮ ಮಾವಾಗ? ಅಲ್ಲ, ನನಗೂ ಮೊಮ್ಮಕ್ಕಳು ಬೇಕಂತ ಐತಿ ಬಿಡು, ಇಲ್ಲಂತ ಹೇಳಲ್ಲ. ಆದ ಹಂಗಂತ ನನಗೆ ನನ್ನ ಮಗ್ಗ ಇನ್ನೊಂದು ಮದುವೆ ಮಾಡ್ಬೇಕಂಬೋದು ನನ್ನ ಮನಸ್ಸಿನಾಗ ಇಲ್ಲವ. ನಿಮ್ಮ ಮಾವ ಯಾರ ಮಾತು ಕೇಳಲ್ಲ. ಏನು ಮಾಡಂದಿ? ಅತ್ಯಾರ, ಇವ್ರಿಗೆ ಇನ್ನೊಂದು ಮದುವೆ ಮಾಡಿದ್ರೆ ನಾನಂತೂ ಜೀವಂತ ಇರಲ್ರಿ ಅತ್ಯಾರ. ನಾನು ನನ್ನ ಜಾಗಕ್ಕೆ ಇನ್ನೊಬ್ಬಕಿ ಬಂದ್ರೆ ಹೆಂಗೆ ನೋಡ್ಕೊಂಡಿರ್ಲಿ ಅತ್ಯಾರ? ಬ್ಯಾಡ್ರಿ ಅತ್ಯಾರ, ಮದುವೆ ಮಾಡಿಸ್ಬೇಡ್ರಿ. ನಾನು ಮಾತಾಡ್ತೀನಿ, ನೀನು ಹೇಳಕ್ಕೆ ಹೋಗ್ಬೇಡವ, ಅಳಬೇಡ. ನಿಮ್ಮ ಮಾವ ಹೇಳಿದ್ರೇನು? ನಿನ್ನ ಗಂಡ ಹೆಂಗಂತ ನಿನಗೆ ಗೊತ್ತೈತಲ್ಲ. ನಿನ್ನ ಗಂಡ ನಿನ್ನ ಮಗ ಭಾಳ ಜೀವದನ. ಆತ ಬೇರೆ ಮದುವೆ ಆತ, ನಾನು ಆಗಲ್ಲ ಹುಡುಗಿ. ಅಳ್ಬೇಡ. ಆತ್ರಿ. ಸಾವಿತ್ರಿ, ಇಲ್ಲಾಕೆ ಹಿಂಗೆ ಓಡಾಡಕತ್ತಿ? ಏನಾಯ್ತು? ಯಾಕೆ ಮುಖ ಸಪ್ಪಗೆ ಮಾಡಿಲ್ಲ? ಮತ್ತೆ ಏನನ್ನ ನನ್ನಪ್ಪ? ರೀ, ಅದು ಏನಿಲ್ಲ, ಹಂಗ ನನಗೆ ಬೇಸರ ಆಗಿತ್ತಾ, ಅದಕ್ಕೆ ನೀವು ಇನ್ನೂ ಎಷ್ಟೊತ್ತಾದ್ರೂ ಬರಲಿಲ್ಲಲ್ಲ, ನೋಡ್ಕೊಂಡು ನಿಂತಿದ್ನೆ. ನೀವು ನಿನ್ನೆ ಹೋದವ್ರು ಇವತ್ತು ಬರಕತ್ತಿರಲ್ಲ, ಎಷ್ಟು ಕಾದ್ನೆ ಗೊತ್ತಾನ? ಇಲ್ಲಪ್ಪ, ದಗದ ಮತ್ತೆ ಭಾಳ ಇತ್ತ. ಪಕ್ಕದೂರಿಗೆ ಹೋಗಿ ಮತ್ತೆ ಅದು ಏನೋ ಹೊಲದ್ದು ಬಗೆಹರಿಸ್ಕೊಂಬರಬೇಕಿತ್ತಲ್ಲ, ಸ್ವಲ್ಪ ತಡ ಆತು ಬರಕ. ನಿನ್ನೆ ಅಲ್ಲೇ ಉಳ್ಕೊಂಬಿಟ್ಟಿವಿ, ಕತ್ಲಾತಲ್ಲ. ಅದಕ್ಕೆ ನಾನು ಅದಕ್ಕೆ ಬನ್ನಿ ನೋಡು. ಹಂಗೆ ನಿನ್ನ ನೋಡಂಗಾಗಿತ್ತ. ಆತಾತು. ಹೊಟ್ಟಿ ಭಾಳ ಸ್ತುತಿ ಬವಣಕ್ಕೆ ಬಿಡ್ಬೇಕು ರೀ. ಒಂದು ಮಾತು ಕೇಳ್ತೀನಿ, ಸುಳ್ಳು ಹೇಳ್ಬೇಡ್ರಿ. ನನಗೆ ಮಕ್ಕಳಾಗಿಲ್ಲಲ್ಲ. ನಿಮಗೇನ ನಮ್ಮ ಮಾವ ಇನ್ನೊಂದು ಮದುವೆ ಮಾಡಿಸ್ತಂದ್ರೆ ನೀವು ಇನ್ನೊಂದು ಮದುವೆ ಆಯ್ತ್ರಿ? ನೋಡು, ಈ ಜನ್ಮಕ್ಕೆ ನೀನೇ ನನ್ನ ಹೆಂಡ್ತಿ. ಇನ್ನೂ 7 ಜನ್ಮ ಬಂದರೂ ನೀನೇ ನನ್ನ ಹೆಂಡ್ತಿ. ನಾನು ಇನ್ನೊಂದು ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅಪ್ಪ ನಿನ್ನ ಹತ್ರ ಹಿಂಗೆ ಹೇಳಿದ್ ನಾನು ತಕ್ಕೂ ಭಾಳ ಸಲ ಹೇಳ್ಯಾನ. ಆದ್ರೆ ನನಗೆ ಯಾವುದೇ ಕಾರಣಕ್ಕೂ ಇನ್ನೊಂದು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ಯಾವತ್ತಿದ್ರೂ ನೀನೇ ನನ್ನ ಹೆಂಡ್ತಿ. ಈ ಮನೆಗೆ ನೀನೇ ದೊಡ್ಡ ಸೋಸಿ. ಇನ್ಯಾರು ನಿನ್ನ ಜಾಗಕ್ಕೆ ಬರಲ್ಲ. ನೋಡು, ನನ್ನ ಮಕ್ಕಳಾಗಕ್ಕೆ ನಾವು ಕಾಯಕತ್ತೀವಿ, ಇಲ್ಲ ಅಂತ ಹೇಳಲ್ಲ. ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾದ್ರೆ ಅಷ್ಟ. ಗಂಡ ಹೆಂಡ್ತಿ ಅನ್ನೋದು ಏನದು? ನೋಡು, ನಮ್ಮ ಮಧ್ಯೆ ಏನು ಪ್ರೀತಿ ಐತಿ ಅದು ಮಕ್ಕಳಾದ್ರೂ ಇರುತ್ತೆ, ಮಕ್ಕಳಾಗಿಲ್ಲ ಅಂದ್ರೂ ಇರುತ್ತೆ. ನೀನ ನನಗೆ ಮಗು, ನಾನೇ ನಿನಗೆ ಮಗು ಇದ್ದಂಗೆ. ಅಪ್ಪನ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಅಪ್ಪ ಹಂಗೆ ಅಂತಿರ್ತಾನೆ ಸಿಟ್ನಾಗ. ನೀನು ಅದಕ್ಕೆಲ್ಲ ಕಿವಿ ಕೊಟ್ಟು ಬೇಜಾರಾಗಬೇಡ.
ಸರಿ ಆಯಿತು, ಹಂಗ ಮಾಡೋಣ. ಹೊಟ್ಟಿ ಭಾಳ ಹಸ್ತತೆ ಮರಯ್ಯ, ಪುನಃ ಕೊಡ್ಬಾ. ಹ್ಞೂ ಆಯ್ತು ಬರ್ರಿ. ನಿಮಗಂತ ರುಚಿ ರುಚಿಯಾಗಿ ರೊಟ್ಟಿ ಪುಂಡಿ ಚಟ್ನಿ ಪಲ್ಯ ಮಾಡೀನಿ. ಬರ್ರಿ ಬರ್ರಿ. ಏನ ಅನ್ಪೂರ್ಣ, ಭಾಳ ದಿನ ಆಯ್ತಲ್ಲ ಈ ಕಡೆ ಬಂದಿದ್ದಿಲ್ಲ? ಹ್ಞೂ ಅಯ್ಯ ಮರ, ನನ್ನ ಮಗಳು ಆಡ್ದಾಳಲ್ಲನ್ರಿ, ಮತ್ತೆ ಬಣತನ ಮಾಡ್ಬೇಕು, ಎಲ್ಲಿಂದ ಬರ್ಬೇಕ್ರಿ ಈ ಕಡೆಗೆ? ಅಯ್ಯಯ್ಯ ಹೌದಲ್ಲ. ಸರಸ್ವತಿ ಆಡಿದ್ಲಲ್ಲ. ಬೇಸತ್ ಬಿಡು, ಚೆನ್ನಾಗೈತೆ ಮಗಳು ನಿಮ್ಮ ಮೊಮ್ಮಗ ಚೆನ್ನಾಗೈತಲ್ಲ, ಬೇಸದ್ರಲ್ಲ? ಅಯ್ಯೋ ಹ್ಞೂ ರೀ ಅಮ್ಮರ, ಬೇಸದ್ರ ಇಬ್ಬರು. ನಾನು ಅದಕ್ಕೆ ಬಂದೆ ರೀ. ನಾಳೆ ನಾಮಕರಣ ಐತ್ರಿ, ಬಂದ್ಬಿಡ್ರಿ ನೀವು ಬರ್ರಿ. ಹಂಗದು ಹಾಂ ಅಷ್ಟಾಗ ಬರ್ತೀವಿ, ನೀನೇನು ಚಿಂತೆ ಮಾಡಬೇಡ. ನೋಡಕ್ಕ ನಾನು ಬರ್ಬೇಕಂದವ, ಏನು ಬರೋಕ್ಕಾಗಲಿಲ್ಲ. ಆಯ್ತಾಗ ನಾಳೆ ಬರ್ತೀನಿ ತಗ. ಹಂಗ ಅಮ್ಮರ, ಇನ್ನೊಂದು ವಿಷಯ ರೀ, ನಿಮ್ಮ ಸಸಿನ ಕರ್ಕೊಂಬರ್ಬೇಡ್ರಿ. ಯಾಕವ ನನ್ನ ಸಸಿನ ಕರ್ಕೊಂಬರ್ಬಾರ್ದು ಅಮ್ಮರ? ಗೊತ್ತಿದ್ದೆ ಮಾತಾಡ್ತಿರಲ್ರಿ. ನಿಮ್ಮ ಸಸಿಗಿನ್ನ ಮಕ್ಕಳಾಗಿಲ್ಲ, ಬಂಜೆ ಅಂತೈಕಿ ಕೂಸ್ಮೇನ ಮುಟ್ಟಿದ್ರ ಕೂಸಿಗೇನ ಆಗುತ್ತಂತ ಅದ್ರಕ್ಕಿರಿ ಆಟ. ಈಗ ನಿಮ್ಮನ್ನ ನಿಮ್ಮ ಕರೆದು ಅಕ್ಕಿನ ಕರೆದಿಲ್ಲ ಅಂದ್ರೆ ಬೇಸರ ಮಾಡ್ಕೊಂತಾಳ ಅಂತಂದು ನಿನ್ನೆ ಬಂದಿದ್ನಿ ರೀ. ಹಂಗೆ ಹೋಗ್ಬಿಟ್ನೆ ನೀವು ಇದ್ದಿಲ್ಲ ಅಂತಂದು. ಅದಕ್ಕೆ ನೀವು ಈಗ ಹೊರಗೆ ನಿಂತೀರಿ ಅಂತಂದು ಕರೆಕತ್ತೀನಿ ರೀ. ಏನು ಅನ್ಕೋಬೇಡ್ರಿ. ಅದು ಆಯ್ತು ಬಿಡು, ಅರ್ಥ ಆಗುತ್ತೆ ಬಿಡು. ಆತ ಬರ್ತೀನಿ ಹೋಗು. ಏನು ಅನ್ಕೋಬೇಡ್ರಿ ಅಮ್ಮರ, ನಮಗೊಂದು ಭಯ ಇರುತ್ತಲ್ರಿ. ಅದು ಅಲ್ದ, ನೀವು 2 ವರ್ಷ ಮೇಲೆ ಆತ್ರಿ ಮದುವೆ ಆಗಿ, ಇನ್ನೂ ಮಕ್ಕಳಾಗಿಲ್ಲ. ನಿಮ್ಮ ಮಗ ಇನ್ನೊಂದು ಮದುವೆ ಮಾಡ್ಬೇಕಿಲ್ರಿ? ಯಾಕಂದ್ರೆ ಬಂಜೆ ಮನೆಗಿದ್ರ ನೋಡ್ರಿ, ಇವಾಗ ನಿಮ್ಮ 2ನೇ ಮಕ್ಕ ಕನ್ಯೆ ಸಿಗವಲ್ತು, ಮಗಳಿಗೆ ಮದುವೆ ಆಗವಲ್ತು, ಹೊರ ಬರ್ತಾವು ಹೋಗ್ತಾವು. ನನಗೆ ಯಾಕ ಹುಡುಗಿ ಕಾಲುಗುಣನೇ ಸರಿ ಇಲ್ಲ ಅಂತ ಅನ್ಸಕತ್ತೈತಿ ನೋಡ್ರಿ. ಹಂಗೇನಿಲ್ಲವ. ಅಕ್ಕಿ ಅಕ್ಕಿ ಏನು ಮಾಡ್ತಾಳ? ಅಯ್ಯ ಅಮ್ಮರ, ನಿಮಗೆ ಅರ್ಥ ಆಗಲ್ರಿ. ಈ ಹುಡುಗಿ ಕಾಲುಗುಣ ಅಷ್ಟು ಸರಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಹುಟ್ಟಿದಾಗ ತಂದಿನ ಕಳ್ಕೊಂಡ್ಲು, ಬೆಳೀತಾ ತಾಯಿನ ಕಳ್ಕೊಂಡ್ಲು. ಮತ್ತೆ ಅಲ್ಲೇ ಅರ್ಥ ಮಾಡ್ಕೇರಿ, ಈ ಯಾಕ ಸರಿ ಇಲ್ಲ ಅಂತ ನನಗೆ ಅನಿಸ್ತೈತೆ ನೋಡ್ರಿ. ಆಯ್ತು ತಗೋಣ, ಬರ್ತಾ ಆಯ್ತು ರೀ. ನನಗೇನು ಅನ್ಸಿದ್ದು ಹೇಳಿದ್ನಿ ರೀ, ಏನು ಅನ್ಕೋಬೇಡ್ರಿ. ಬರ್ರಿ ನಾಳೆ. ಎಲ್ಲ ಬಂಜೆ ಏನಕತ್ತಾರ, ಬಂಜೆ ಅಂತ ಅನಿಸ್ಕೊಳ್ಳೋದು ಮತ್ತೆ ಈಗ ಅನಿಷ್ಟ ದರಿದ್ರದಕ್ಕೆ ಅನಿಸ್ಕೋಬೇಕು. ಏನದು ಹಿಂಗೆ ಹೇಳಕತ್ತಲ್ಲ, ಏನ ಹೆಂಗ ಇರ್ಬೋದಾ?